ವರದಿ ಈಗ ಕೆಲವು ಸಮುದಾಯದವರು ಅದನ್ನು ಬಿಡುಗಡೆ ಮಾಡಬಾರ್ದು, ಜಾರಿಗೆ ತರಬಾರ್ದು ಅನ್ನೋದು ಒತ್ತಡ ಇದೆ. ನಿಮ್ಮ ಮೇಲೂ ಇತ್ತು, ಲಿಂಗಾಯತರ ಇದ್ರ ಮೇಲೂ ಇತ್ತು. ಆದರೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದರ ಒಂದು ಸಾರಾಂಶ ಏನಂತ ಹೇಳಿದರೆ, ಇದನ್ನು ಬೇಗ ಜಾರಿಗೆ ತನ್ನಿ, ದಿಸ್ ಇಸ್ ಅ ಟೈಮ್ ಅಂತ ಹೇಳಿದ್ದಾರೆ ಆ ಲೆಟ್ರಲ್ಲಿ. ನಾನಿನ್ನ ಲೆಟ್ರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ, ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ. ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳಿರಲಿ, ಯಾವುದೇ ಈಗ ಜೈನರಲ್ಲಿ ಬಡವರಿಲ್ವಾ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ವಾ, ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ಬೇಕು. ಆದರೆ ಈ ವರದಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅನ್ನೋದಲ್ಲಪ್ಪ. ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ, ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನೂ 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ಥರದ ತೀರ್ಮಾನ ಯಾರೂ ತೆಗೆದುಕೊಳ್ಳೋದಿಲ್ಲ. ಈಗ ಬೆಂಗಳೂರಲ್ಲಿ ಹೋರಾಟ ಸಿದ್ದರಾಮಯ್ಯನ ಪ್ರಪಾರ ಘೋಷಣೆ ಹೋರಾಟ ಅಂತೇಳಿ ಬಿಜೆಪಿ ನಾನು ಅಶೋಕ್ಗೆ ಸ್ಪೋಕ್ಸ್ಮನ್ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ ಸ್ಪೋಕ್ಸ್ಮನ್ ಆಗ್ತೀನಿ. ಸರ್, ಈಗ ಇನ್ನೊಂದು ಸರ್, ರಾಜ್ಯ